ಕಟಕ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೋಣ. ಮೇಡಮ್, ಇಷ್ಟೊತ್ತು ಮಿಥುನ ರಾಶಿ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಮುಂದಿನ ರಾಶಿ ಬಂದು ಕಟಕ ರಾಶಿ. ಕಟಕ ರಾಶಿಯವ್ರಿಗೆ ಯಾವ ರೀತಿ ಇದೆ, ಒಂದು 2026 ಎಷ್ಟು ಮಟ್ಟಿಗೆ ಒಂದು ಅದೃಷ್ಟ ತಂದ್ಕೊಡುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಖಂಡಿತವಾಗ್ಲೂ ಹೇಳ್ತೀನಿ ಮೇಡಮ್. ಅದಕ್ಕೆ ಮುಂಚೆ ಏನಂತಂದ್ರೆ ನೋಡಿ, ಕಟಕ ರಾಶಿ ಅಧಿಪತಿ ಬಂದು ಚಂದ್ರ ಆಗ್ತಾನೆ. ಚಂದ್ರ ಬಂದು ಸ್ವಲ್ಪ ಶಾಂತ ಸ್ವಭಾವದವನು. ಅಂದ್ರೆ ಕಟಕ ರಾಶಿಯವರು ಮನಸ್ಥಿತಿ ಸ್ವಲ್ಪ ಒಂದು ತಾಯಿಯ ಮನಸ್ತರ. ಚಂದ್ರನ ನಾವು ತಾಯಿಗೂ ಕೂಡ ಹೋಲಿಸ್ತೀವಿ. ಸ್ವಲ್ಪ ಶಾಂತ ಸ್ವಭಾವದವರಾಗಿರ್ತಾರೆ. ಮ್ಯೂಸಿಕ್ ನ ಜಾಸ್ತಿ ಕೇಳ್ಬೇಕು ಅಂತ ಇಷ್ಟಪಡುವಂತವ್ರಾಗಿರ್ತಾರೆ. ಅವ್ರದ್ದು ರೀತಿ ನೀತಿನೇ ಬೇರೆ ತರ ಇರುತ್ತೆ. ನೋಡಿ, ಸ್ವಲ್ಪ ಸುಮಾರು ಜನ ಫಿಲಿಂ ಫೀಲ್ಡ್ ಅಲ್ಲಿ ಇರೋರು ಆಲ್ಮೋಸ್ಟ್ ಸ್ವಲ್ಪ ಚಂದ್ರನ ಒಂದು ಏನು ರಾಶಿಗೆ ಸಂಬಂಧಪಟ್ಟಿರೋ, ನಕ್ಷತ್ರಕ್ಕೆ, ಡೇಟ್ಸ್ಗೆ ಸಂಬಂಧಪಟ್ಟಿರೋರೇ ಆಗಿರ್ತಾರೆ. ಸೊ ಅವರು ಒಂದು ಕಲೆಗೆ ಅಧಿಪತಿ ಅಂತ ಹೇಳ್ತಾರಲ್ಲ, ಆ ತರ ಒಂದು ಚಂದ್ರನ ಸ್ವಭಾವ ಆಗಿರುತ್ತೆ. ಸೊ ಫಸ್ಟ್ ಅಂದ್ರೆ ಅವ್ರ ಬಗ್ಗೆ ಇದೊಂದು 2 ಲೈನ್ ಹೇಳ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ಇವಾಗಿನ ಪ್ರೆಸೆಂಟ್ ಗುರುವಿನ ಒಂದು ಸ್ಥಾನಮಾನ ಅಂತ ನೋಡಕ್ ಹೋದಾಗ ನೋಡಿ, ಇವಾಗ 12ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದೆ. ಅದಾದ್ಮೇಲೆ ಲಗ್ನಕ್ಕೆ ಬರ್ತಾನೆ, ಅದಾದ್ಮೇಲೆ 2ನೇ ಮನೆಗೆ ಬರ್ತಾನೆ. ಸೊ 12ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಲಾಸಸ್ ನ ಇಂಡಿಕೇಟ್ ಮಾಡ್ತಾನೆ. ಅಂದ್ರೆ ದಿಢೀರ್ ಅಂತ ಏನೋ ಖರ್ಚುಗಳು ಬರುವಂತದ್ದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವ್ರು ಅನ್ಕೊಂಡಿರೋದಿಲ್ಲ ಈ ಖರ್ಚು ಬರುತ್ತೆ ಅಂತ, ಆ ತರ ಆಗ್ಬಿಡೋದು. ಮತ್ತೆ ಇವ್ರಿಗೆ ಏನಾದ್ರು ಅದು ತಗೋಬೇಕು ಅಂತ ಏನೋ ಒಂದು 100 ರುಪೀಸ್ ಏನೋ ವಸ್ತು ತಗೊಬೇಕು ಅಂತ ಹೋದಾಗ ಅದಕ್ಕೆ 200 ರುಪೀಸ್ ಸ್ಪೆಂಡ್ ಮಾಡ್ಬಿಡೋದು. ಈ ತರ ಇದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ತಗೊಳ್ಳೋಣ, ಅದಕ್ಕಿಂತ ಒಂಚೂರು ಅಡ್ವಾನ್ಸ್ ತಗೊಳ್ಳೋಣ ಅಂತ ಹೋಗಿ ಎಕ್ಸ್ಟ್ರಾ ಖರ್ಚುಗಳಾಗೋ ಜಾಸ್ತಿ ಆಗುತ್ತೆ. ಇವರು ಅನ್ಕೊಂಡಿರ್ತಾರೆ, ಒಂದು ಬಜೆಟ್ ಹಾಕೊಂಡಿರ್ತಾರೆ ಇಷ್ಟಕ್ಕೆ ಹೋಗ್ಬೇಕು ಅಂತ, ಅಲ್ಲಿ ಆಗೋದಿಲ್ಲ, ಬಜೆಟ್ ಮೀರ್ ಹೋಗ್ಬಿಟ್ಟಿರುತ್ತೆ. ಆ ತರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರೆ ಗುರು ಲಗ್ನಕ್ಕೆ ಬಂದಾದ್ಮೇಲೆ ಸ್ವಲ್ಪ ಇವ್ರಿಗೆ ಗುರುಬಲ ಬರುತ್ತೆ. ಮದ್ವೆ ಹುಡುಕಾಟದಲ್ಲಿರೋರಿಗೆ ಒಂದು ಒಳ್ಳೆ ಟೈಮ್ ಆಗಿರುತ್ತೆ. ಏನಾದ್ರು ಒಳ್ಳೆ ಕೆಲಸಗಳನ್ನ ಮಾಡ್ಕೊಬೇಕು. ಇವಾಗ ನೋಡಿ, ಕೆಲವ್ರಿಗೆ ಏನಾಗುತ್ತೆ ಗೊತ್ತಾ, ಇವಾಗ ಕಟಕ ರಾಶಿ ಅಂತ ಒಬ್ಬರ ಹತ್ರ ಕೇಳ್ತಾರೆ, ನಮ್ದು ಮನೆ ಕಟ್ಟಿಸ್ತಾ ಇದೀವಿ, ಗೃಹ ಪ್ರವೇಶ ಮಾಡ್ತಾ ಇದೀವಿ, ಒಂದು ಡೇಟ್ ಹಾಕೊಡಿ. ಇವ್ರಿಗೆ ಗುರು 12ನೇ ಮನೇಲಿ ಇದ್ದಾನ ಏನು ಚೆಕ್ ಮಾಡೋದಿಲ್ಲ, ಹಾಕೊಟ್ಬಿಡ್ತಾರೆ. ಹಂಗ್ ಮಾಡ್ಬಾರ್ದು. ಅದನ್ನು ನೋಡ್ಬೇಕು, ಗುರು ಬಲ ಇದ್ಯಾ ಅನ್ನೋದನ್ನು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಈ ಹೋಮಗಳಿಗೂ ಅಷ್ಟೇ, ಕೆಲವರು ಹೋಮ ಮಾಡಿಸ್ತಾರೆ, ಒಂದು ಯಾವ್ದೋ ಒಂದು ಮುಹೂರ್ತ ಇಟ್ಬಿಟ್ಟು ಕೊಟ್ಬಿಡ್ತಾರೆ. ಆದ್ರೆ ಮುಖ್ಯವಾಗಿ ಹೋಮಕ್ಕೆ ಕೆಲವೊಂದನ್ನ ನೋಡ್ಬೇಕಾಗಿ ಬರುತ್ತೆ. ಅಗ್ನಿ ವಾಸನ ನೋಡ್ಬೇಕಾಗಿ ಬರುತ್ತೆ. ಅಗ್ನಿ ಎಲ್ಲಿದ್ದಾನೆ, ಪೃಥ್ವಿಲಿದಾನ, ವಾಯುಲಿದಾನ, ಅದನ್ನ ಚೆಕ್ ಮಾಡಿ, ಅಥವಾ ಪಾತಾಳದಲ್ಲಿದ್ದಾನೆ. ನೀವು ಪಾತಾಳದಲ್ಲಿದ್ದಾಗ ಹೋಮ ಮಾಡಿದ್ರೆ ಯೂಸ್ ಇಲ್ಲ, ಆಕಾಶದಲ್ಲಿದ್ದಾಗ ಮಾಡಿದ್ರೆ ಯೂಸ್ ಇಲ್ಲ. ಪೃಥ್ವಿಲಿದ್ದಾಗ ಹೋಮ ಮಾಡಿದ್ರೆ ಮಾತ್ರನೇನೆ ಅದಕ್ಕೆ ಒಂದು ಬರೋದು, ಆ ಮಾಡಿಸಿದ ಹೋಮಕ್ಕೆ ಒಂದು ಫಲ ಸಿಕ್ಕೋದು. ತುಂಬಾ ಜನ ನೋಡಲ್ಲ ಇದನ್ನ. ಜನಕ್ಕೆ ಇವಾಗ ಏನಂದ್ರೆ ತುಂಬಾ ಫಾಸ್ಟಿಂಗ್, ಹಿಂಗೆ ಚಿಟ್ಟೆ ಹೊಡೆಸಲ್ಲಿ ಬಂದು ನಿಮ್ಮನ್ನ ಕೇಳಿದ ತಕ್ಷಣ ಪಟ ಅಂತ ನೀವು ಹೇಳಿ ಕಳಿಸ್ಬಿಡ್ಬೇಕು. ನಿಮ್ಗೆ ಸಮಯನೇ ಕೊಡಲ್ಲ ಅವರು. ಸಮಯ ಕೊಟ್ಟಾಗ ತಾನೇ ನೀವು ಹೌದಾ ಎಲ್ಲೆಲ್ಲಿದೆ ಏನು, ಅದಕ್ಕೆಲ್ಲ ತುಂಬಾ ಟೈಮ್ಸ್ ಹಿಡಿಯುತ್ತೆ. ಇದೆಲ್ಲಿದೆ ಅದೆಲ್ಲಿ ಎಲ್ಲಾನು ಮ್ಯಾಚ್ ಮಾಡ್ಬೇಕು. ಅವತ್ತಿನ ನಕ್ಷತ್ರ ಅವ್ರ ನಕ್ಷತ್ರಕ್ಕೆ ಮ್ಯಾಚ್ ಆಗೋ ಇದು ಎಲ್ಲಾನು ನೋಡಿ ನಾವು ಮ್ಯಾಚ್ ಮಾಡ್ಬೇಕಾಗತ್ತೆ. ಈ ತರ ಕೇಳೋರು ಕೂಡ ಇನ್ನೊಂದ್ ಸ್ವಲ್ಪ ದಿನ ಲೇಟ್ ಆಗುತ್ತೆ ಅಂದ್ರೆ, ಇಲ್ಲ ಇನ್ನು ಯಾವ್ದಾದ್ರು ಬೇಗ ಇರೋದು ಹೇಳಿ. ಅದನ್ನು ಹೌದು, ಇದು ನೀವ್ ಹೇಳಿದ್ದು ಕರೆಕ್ಟೆ. ಇವಾಗ ಮದ್ವೆಗೆ ಏನು ಬಂದಾಗ ಚೆನ್ನಾಗ್ ಇಲ್ಲ ಟೈಮ್ ಇವಾಗ ಅಂತಂದ್ರೆ ಬೇರೆ ಹೆಸರು ಇಡ್ತೀವಿ, ಅದನ್ನ ನೋಡಿ. ಗಣ ಕೂಡ ಚೆನ್ನಾಗ್ ಬಂದಿಲ್ಲ, ಹೆಸರು ಚೇಂಜ್ ಮಾಡ್ಬಿಡೋಣ. ಅವ್ರ ಜೀವನ ಅಷ್ಟೇ ಮುಗಿತಲಿ. ಅಷ್ಟು ವರ್ಷದಿಂದ ಸಾಕಿರ್ತಾರೆ, 20 ವರ್ಷ ಪಾಪ ಕಷ್ಟಪಟ್ಟು ಸಾಕಿರ್ತಾರೆ. ಇನ್ನು ಒಂದ್ 6 ತಿಂಗಳು 1 ವರ್ಷನೂ ಇಟ್ಕೊಳಕ್ ಕಷ್ಟಪಟ್ಬಿಡ್ತಾರೆ ಮಕ್ಳನ್ನ. ಬೇಡ ಅಂದ್ರೂ ಕೂಡ ಇಲ್ಲ ಮಾಡ್ಬಿಡೋಣ, ನಾವ್ ಅನ್ಕೊಂಡ್ಬಿಟ್ಟಿದೀವಿ, ಮಾಡ್ಬಿಡ್ಬೇಕು ಅಷ್ಟೇ. ಹಾಗೆ ಸ್ವಲ್ಪ ಆ ಟೈಮಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡದೇ ಇರೋದು ಒಳ್ಳೇದು. ಇನ್ನು ಲಗ್ನಕ್ಕೆ ಬಂದಾಗ ನಾನು ಹೇಳ್ದಂಗೆ ಕಂಕಣ ಬಲ ಕೂಡ್ ಬರೋಂತ ಒಂದು ಟೈಮು, ಗುರು ಬಲ ಚೆನ್ನಾಗಿರುತ್ತೆ ಅವ್ರಿಗೆ. ಆದ್ರೆ ಅದನ್ನ ಏನು ಸ್ವಲ್ಪ ದುಃಖಗಳಿದ್ದೈತೆ. 12ನೇ ಮನೆದ ಇಂಪ್ಯಾಕ್ಟ್ ಇನ್ನೂ ಒಂಚೂರು ಇವರು ಲಗ್ನದಲ್ಲಿ ಇದ್ದಾಗೂ ಕೂಡ ಇರುತ್ತೆ. ಅದ್ ಬಿಟ್ರೆ ಇವರಿಗೆ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಟೈಮ್. ಮತ್ತೆ ಯಾರೆಲ್ಲ ಔಟ್ ಆಫ್ ಕಂಟ್ರಿಗೆ ಹೋಗ್ತಾರೆ ಅಂತಾರೆ, ಅವ್ರಿಗೆಲ್ಲ ಒಳ್ಳೆ ಟೈಮ್ ಆಗಿರುತ್ತೆ. ಸೊ ಅದೆಲ್ಲ ಒಂಥರ ಖುಷಿ ಪಡುವಂತ ವಿಷಯ. ಇನ್ನು ಅದು ಬಿಟ್ರೆ 2ನೇ ಮನೆಗೆ ಬಂದಾಗ ತುಂಬಾ ಒಳ್ಳೆ ಟೈಮ್ ಅವ್ರಿಗೆ. ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಕೆಲಸದ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ. ಹಣದ ಮೂಲಗಳು ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರಲ್ಲ, ಆ ತರ ಹಣದ ಮೂಲಗಳು ಜಾಸ್ತಿ ಆಗುತ್ತೆ. ಈಗ ಎಲ್ಲೋ ಒಂದ್ ಕಡೆ ಇದು ಮಾಡ್ತಿರೋ ಕೆಲಸದಲ್ಲೇ ನಿಮ್ಗೆ ಪ್ರಮೋಷನ್ ಸಿಕ್ಕಿದ್ ದುಡ್ಡು ಜಾಸ್ತಿ ಬರ್ಬೋದು, ಅಥವಾ ಬೇರೆ ಇನ್ಯಾವುದನ್ನ ಕೆಲಸ ಮಾಡಿ ಹಣ ಬರ್ಬೋದು. ಅಥವಾ ನೀವು ಅನ್ಕೊಂಡಿರಲ್ಲ, ಯಾವುದೋ ಒಂದು ಮೂಲದಿಂದ ಒಂದು ಹಣ ನಿಮಗೆ ಬರೋ, ಯಾರೋ ಕೊಟ್ಟಿಲ್ಲ ತುಂಬಾ ಸತಾಯಿಸ್ತಿದ್ರು, ಅಲ್ಲಿಂದ ಹಣ ಬರುವಂಥದ್ದು. ಈ ರೀತಿ ಒಂದು ಸ್ವಲ್ಪ ಗುರುವಿಂದ ಏನಂದ್ರೆ ಒಂದ್ 3 ಭಾಗ ಮಾಡ್ತೀರಂದಾಗ 1 ಭಾಗ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನ ಕೇತು ಗ್ರಹ ಅಂತ ಬಂದಾಗ, ಕೇತು ಗ್ರಹ 2ನೇ ಮನೆಯಲ್ಲಿನೇ ಸಂಚಾರ ಮಾಡ್ತಾ ಇದೆ. ಇವಾಗ ಏನು ಪ್ರೆಸೆಂಟ್ ಕಟಕ ರಾಶಿಯವರಿಗೆ 2ನೇ ಮನೆ ಅಂದ್ರೆ ಸಿಂಹ ರಾಶಿನಲ್ಲಿದ್ದೆ. ಸೊ ಇವಾಗ ಏನಾಗ್ತಿದೆ ಅಂದ್ರೆ ಸ್ವಲ್ಪ ಹಣಕಾಸಿನಲ್ಲಿ, ಇವಾಗ ಏನ್ ನನ್ ಗುರು ಬಂದಾಗ ಇವ್ರಿಗೆ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ ಅಂತಂದ್ರೆ, ಅದೇ ಕೇತು ಗ್ರಹ ಕುತ್ಕೊಂಡಿದ್ದಾಗ ಫ್ಯಾಮಿಲಿನಿಂದ ಸ್ವಲ್ಪ ಡಿಟ್ಯಾಚ್ ಆಗಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿಗಳಂತ ಇಟ್ಕೊಳ್ಳಿ, ಮನೆಯಿಂದ ಹಾಸ್ಟೆಲೇ ಹೋಗಿ ಓದ್ಬೇಕಾದ ಸಂದರ್ಭ ಬರುತ್ತೆ. ಸೊ ತಂದೆ ತಾಯಿಯಿಂದ ದೂರ ಇರ್ತಾರೆ. ಆ ತರ ಸಿಚುವೇಶನ್ ಸ್ವಲ್ಪ ಕ್ರಿಯೇಟ್ ಆಗುತ್ತೆ. ಅಥವಾ ಕೆಲಸದ ಪರ್ಪಸ್ ಆಗಿ ನೀವು ಎಲ್ಲೋ ಒಂದ್ ಕಡೆಗೆ ಹಾಕಿದ್ರು, ಪ್ರಮೋಷನ್ ಸಿಕ್ಕಿದೆ, ಹೋಗ್ಲೇಬೇಕು, ನಿಮ್ಗೆ ದುಡ್ಡು ಜಾಸ್ತಿ ಬರುತ್ತೆ, ಅಥವಾ ಏನೋ ಒಂದು ಹೊಸದನ್ನು ಕಲಿಯಕ್ ಹೋಗ್ತಾ ಇದೆಯಾ, ಸೊ ಅವಾಗ ಕೂಡ ಫ್ಯಾಮಿಲಿಯಿಂದ ಸ್ವಲ್ಪ ದೂರ ಇರ್ಬೇಕಾಗಿ ಬರುತ್ತೆ. ಈ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಕೇತು 2ನೇ ಮನೇಲಿದ್ದಾಗ ಫ್ಯಾಮಿಲಿಯಿಂದ ಸ್ವಲ್ಪ ದೂರ ಇರೋದು, ಅಥವಾ ಏನೋ ಜಗಳ ಮಾಡ್ಕೊಂಡೆ ಮಾತ್ ಬಿಟ್ಬಿಡೋದು, ಕೋಲ್ಡ್ ವಾರ್ ಮಾಡ್ತಾರಲ್ಲ ಹಂಗೆ ಸುಮ್ನೆ ಮಾತ್ ಬಿಟ್ಬಿಡೋದು, ಅವ್ರನ್ನ ನೋಡ್ಬೇಕು ಅಂತಾನೆ ಅನ್ಸಲ್ಲ. ಈ ರೀತಿ ಕೂಡ ಕೆಲವೊಂದು ಆಗ್ತಾ ಇರುತ್ತೆ.
ಮತ್ತೆ ಮಾತಿನಲ್ಲಿ ಸ್ವಲ್ಪ ತೊಂದರೆಗಳು, ಏನೋ ಮಾತಾಡಕ್ ಹೋಗಿರ್ತಾರೆ, ಇನ್ನೇನೋ ತೊಂದರೆಗಳಾಗ್ಬಿಡೋದು, ಈ ತರ ಆಗತ್ತೆ. ಮತ್ತೆ ಬಾಯಲ್ಲಿ ಏನಾದ್ರು ಹುಣ್ಣಾಗೋದು, ಹಲ್ಲು ಉಳ್ಕಲಾಗೋದು, ಈ ತರ, ಮತ್ತೆ ಮೂಳೆಗೆ ಸಂಬಂಧಪಟ್ಟ ಸಮಸ್ಯೆಗಳಾಗೋದು, ಈ ತರನು ಕೂಡ ಇವ್ರದ್ದು ಫ್ಯಾಮಿಲಿನಲ್ಲೂ ಆಗುತ್ತೆ, ಇವ್ರಿಗೂ ಕೂಡ ಆಗ್ತಾ ಹೋಗ್ತಾ ಇರುತ್ತೆ ಕೇತುವಿನ ಒಂದು ಸಂಚಾರದಿಂದ. ಮತ್ತೆ ಕೇತು ಇವ್ರಿಗೆ 12ನೇ ಮನೆಗೆ ಅಂದ್ರೆ ಮೀನ್ಸ್ ಇವಾಗ 2ನೇ ಮನೆಯಿಂದ ಲಗ್ನಕ್ಕೆ ಬರ್ತಾನೆ. ಸೊ ಲಗ್ನಕ್ಕೆ ಬಂದಾಗ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಅವಾಗ ಅದ್ರ ಬರೀ ಒಂದು ಸ್ವಲ್ಪ ದಿವಸ ಅಷ್ಟೇ ಬಿಡಿ. ಈ ವರ್ಷದಲ್ಲಿ 2026 ಅಲ್ಲಿ ಬರೀ ಒಂದು 5ನೇ ತಾರೀಕು ತಾನೇ ಶಿಫ್ಟ್ ಆಗ್ತಾನೆ. ಡಿಸೆಂಬರ್ 5ಕ್ಕೆ ಶಿಫ್ಟ್ ಆದಾಗ ಸ್ವಲ್ಪ ದಿವಸಗಳ ಕಾಲ ಮಾತ್ರ ಅದಿರುತ್ತೆ. ಮತ್ತೆ ಇದನ್ನೆದ್ರು ನೀವು 2027 ಅಲ್ಲಿ ನಾವು ಕೇತುವಿನ ಬಗ್ಗೆ ನಾವು ನೋಡ್ಕೋಬಹುದು. ಇನ್ನ ರಾಹು ಅಂತ ಬಂದಾಗ, ರಾಹು ಇವಾಗ ಅವ್ರಿಗೆ ಪ್ರೆಸೆಂಟ್ ಬಂದ್ಬಿಟ್ಟು 8ನೇ ಮನೆಯಲ್ಲಿ ಸಂಚಾರ ನಡೆಸ್ತಿದ್ದಾನೆ. ಸೊ 8ನೇ ಮನೆ ಅಂತ ಅನ್ನೋದೇ ನಾವು ಒಂದು ಗುಪ್ತವಾದ ಒಂದು ಸ್ಥಾನ ಅಂತ ಹೇಳ್ಬೋದು. ಸೊ ಇವರಿಗೆ ಅನಿರೀಕ್ಷಿತವಾಗಿ ಕೆಲವು ಘಟನೆಗಳು ಆಲ್ರೆಡಿ ನಡೀತಾ ಇರುತ್ತೆ. ಎಕ್ಸ್ಪೆಕ್ಟೇಷನ್ ಈ ತರನು ಆಯ್ತಾ ನಮ್ಮ ಲೈಫಲ್ಲಿ ಅಂತ ಅವ್ರು ಯೋಚನೆ ಮಾಡ್ಬೇಕು. ಆ ಥರ ಕೆಟ್ಟದ್ದು ಆಗಿರುತ್ತೆ, ಒಳ್ಳೇದು ಆಗಿರುತ್ತೆ, ಅನಿರೀಕ್ಷಿತವಾದ ಹಣ ಬಂದ್ಬಿಡುತ್ತೆ. ಇವ್ರು ಅನ್ಕೊಂಡೇ ಇರುವಂತ ಗಂಟೆಗಳು ಅದು ಹ್ಯೂಜ್ ಆಗಿ ಬರೋದು, ಕಮ್ಮಿ ಬರೋದಿಲ್ಲ, ಹ್ಯೂಜ್ ಆಗಿ ಹಣ ಬಂದ್ಬಿಡುತ್ತೆ, ಹ್ಯೂಜ್ ಆಗಿ ಲಾಸು ಆಗ್ಬಿಟ್ಟಿರುತ್ತೆ. ಇವಾಗ ಎಲ್ಲೋ ಒಂದ್ ಕಡೆ ಏನೋ ಒಂದು ಸಾಲ ತಗೊಂಡಿರ್ತಾರೆ ಅಂತ ಇಟ್ಕೊಳ್ಳಿ, ಇವರೆಲ್ಲೋ ಬರೀ 1 ಲಕ್ಷ ತಗೊಂಡಿರ್ತಾರೆ, ಅದು ಇವ್ರಿಗೆ ಅರಿವೇ ಇರೋದಿಲ್ಲ, ಆಗ್ಲೇ ಅದು 10 ಲಕ್ಷಕ್ಕೆ ಬೆಳ್ಕೊಂಡ್ಬಿಟ್ಟಿರುತ್ತೆ. ಇವ್ರ ಹತ್ರ ತಗೊಂಡು ಅವ್ರ ಹತ್ರ ತಗೊಂಡು ಎಲ್ಲಾ ಮಾಡಿ ಕ್ಲೀನಾಗಿ ಕೂಡಕ್ ನೋಡಿದಾಗ ಇವ್ರಿಗೆ ತಲೆ ಸುತ್ಬಿಡುತ್ತೆ. ಆ ತರ ಆಗುತ್ತೆ. ಹಣ ಬಂದಾಗೂ ಅಷ್ಟೇ, ಇವ್ರು ಅನ್ಕೊಂಡಿಲ್ಲ ಅದು ಜಮೀನ್ ದುಡ್ಡು ಬಂದ್ಬಿಡ್ಬೋದು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರು ನನ್ನ ಹತ್ರ ಒಂದಿಷ್ಟು ದುಡ್ಡಿದೆ ತಗೋ ನೀನ್ ಕೊಡ್ತೀನಿ ಅನ್ನೋ ವ್ಯಾಪಾರ ಮಾಡ್ಕೊಂತ ಕೊಡ್ಬೋದು. ಈ ರೀತಿ ಕೂಡ ಆಗ್ತಾ ಇರುತ್ತೆ. ಸೊ ಅದೊಂದು ಸ್ವಲ್ಪ ಖುಷಿ ಪಡುವಂತ ವಿಷಯನೇ, ಒಳ್ಳೇದಾದಾಗ ಖುಷಿ ಪಡೋ ವಿಷಯನೇ. ಅದೇ ತರ ನೆಗೆಟಿವ್ ಆದಾಗ ಸ್ವಲ್ಪ ದುಃಖ. ಹೆಂಗೆ ಇವ್ರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನ್ ಬೇಕಾದ್ರೂ ಆಗ್ಬೋದು, ಬರುತ್ತೆ, ಹಾಗೆ ಅವ್ರಿಗೆ ಗೊತ್ತಿಲ್ದಂಗೆ ಅದು ಹೋಗುತ್ತೆ. ಏನ್ ಬೇಕಾದ್ರೂ ಆಗ್ಬೋದು ಮೇಡಮ್. ಕೆಲವೊಂದೇನಂದ್ರೆ ಸ್ವಲ್ಪ ಆಕ್ಸಿಡೆಂಟ್ಸ್ ಆಗೋದು, ಅಥವಾ ಯಾರ್ದಾದ್ರು ಡೆತ್ ಕೇಸಸ್ನ ಅನ್ಕೊಂಡಿಲ್ದಿರೋರು ಅದನ್ನ ಡೆತ್ ಆಗಿ ಮನ್ಸಿಗೆ ನೋವಾಗೋದು, ಈ ರೀತಿನೂ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ 8ನೇ ಮನೆಯಲ್ಲಿ ರಾಹು ಸಂಚಾರ ಇರೋದ್ರೆ ಇವ್ರ ಹೆಲ್ತ್ಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ. ದಿಢೀರಂತ ಏನೋ ಇವಾಗ ಅವರು ಆರಾಮಾಗಿರ್ತಾರೆ, ರಕ್ತದಲ್ಲಿ ಸ್ವಲ್ಪ ಏರಿಳಿತ ಆಗೋದು, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂಥದ್ದು, BP ಜಾಸ್ತಿ ಆಗಿ ಅದರಿಂದ ಬೇರೆ ಸಮಸ್ಯೆಗಳು. ಒಂದ್ಸತಿ ರಕ್ತಕ್ಕೆ ಸಂಬಂಧಪಟ್ಟಿದ್ದು ಎಲ್ಲಾ ಕನೆಕ್ಟ್ ಆಗುತ್ತೆ. ಹಾರ್ಟ್ ರಿಲೇಟೆಡ್ ಆಗ್ಬೋದು, ಕಿಡ್ನಿ ರಿಲೇಟೆಡ್ ಆಗಿರ್ಬೋದು, ತಲೆಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಕಣ್ ರಿಲೇಟೆಡ್ ಆಗಿರ್ಬೋದು, ಎಲ್ಲದಕ್ಕೂ ಸಂಬಂಧಪಡುತ್ತೆ. ರಕ್ತ ನಮ್ಮ ದೇಹದಲ್ಲಿ ಎಲ್ಲಾ ಕಡೆ ಸಂಚಾರ ಮಾಡೋದ್ರಿಂದ ರಕ್ತಕ್ಕೆ ಸಂಬಂಧಪಟ್ಟ ಎಲ್ಲರೂ ಒಂಚೂರು ಬ್ಲಡ್ ಕ್ಲಾಟ್ ಆಯ್ತು ಅಂತಂದ್ರೆ ಅದು ಕೂಡ ಸಮಸ್ಯೆನೆ. ಈ ತರ ರಕ್ತಕ್ಕೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಆಕ್ಸಿಡೆಂಟ್, ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಬೇಕಾಗತ್ತೆ. ಇದೆಲ್ಲನೂ ಸ್ವಲ್ಪ ಸಮಸ್ಯೆಗಳು ರಾಹು 8ನೇ ಮನೇಲಿ ಸಂಚಾರ ಮಾಡೋರ್ಗೂ ಕೂಡ ಇರುತ್ತೆ. ಅದಾದ್ಮೇಲೆ ಇಯರ್ ಎಂಡಿಂಗ್ ಅಲ್ಲಿ 8ನೇ ಮನೆಯಿಂದ 7ನೇ ಮನೆಗೆ, ಯಾಕಂದ್ರೆ ಹಿಮ್ಮುಖ ಸಂಚಾರವಾಗಿ ಬರೋದ್ರಿಂದ 7ನೇ ಮನೆಗೆ ಬರ್ತಾನೆ. ಅವಾಗ ಸ್ವಲ್ಪ ಏನಾಗುತ್ತೆ ಅಂದ್ರೆ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಬಟ್ ರಾಹುವಿಂದ ಒಳ್ಳೇದು ಕೂಡ ಆಗ್ತಾ ಇರುತ್ತೆ. ಆಗ್ಲೇ ಹೇಳ್ದಂಗೆ ಅವ್ನಿಗೆ ಬರೀ ಕೆಟ್ಟದೊಂದೇ ಮಾಡಲ್ಲ, ಒಳ್ಳೇದು ಕೂಡ ಮಾಡ್ತಾ ಇರ್ತಾನೆ. ಇನ್ನ ಶನಿ ಮಹಾತ್ಮ ಅಂತ ಬಂದಾಗ, ಶನಿ ಇವರ ಒಂದು 9ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಸೊ 9ನೇ ಮನೆ ಅನ್ನೋದು ಒಂದು ಒಳ್ಳೆ ಭಾಗ್ಯಸ್ಥಾನನೇ ಆಗಿರೋದ್ರಿಂದ ಶನಿಯಿಂದ ತುಂಬಾ ಒಳ್ಳೇದಾಗ್ತಾ ಇರುತ್ತೆ. ಕೆಲಸ ಕಾರ್ಯಕ್ಕೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಕೊಡ್ತಿರ್ತಾನೆ. ನಿಧಾನ ಆದ್ರೂ ಕೂಡ ಒಳ್ಳೇದೇನೆ ಮಾಡ್ತಾ ಇರ್ತಾನೆ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಕೊಡುವಂಥದ್ದು. ಆದ್ರೆ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿರುತ್ತೆ. ಏನಾದ್ರು ಕಾಯಿಲೆಗಳು ಬಂದ್ರೆ ಬೇಗ ವಾಸಿ ಆಗಲ್ಲ, ತುಂಬಾ ನಿಧಾನ ಆಗ್ಬಿಡುತ್ತೆ. ಅವ್ರಿಗೆ ಬೇಗ ಚೇತರಿಸ್ಕೊಳಕ್ ಆಗೋದಿಲ್ಲ. ಎಲ್ಲೋ ಬಿದೋಗ್ಬಿಟ್ರು ಒಂದು 15 ದಿವಸದಲ್ಲಿ ವಾಸಿ ಆಗುವಂಥದ್ದು ಸುಮ್ಮನೆ ಅದು 20 ದಿವಸ 30 ದಿವಸ ಅಥವಾ 1 ತಿಂಗಳು 2 ತಿಂಗಳು ಟೈಮ್ ತಗೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಶನಿಯಿಂದ ಸ್ವಲ್ಪ ಈ ಸಮಸ್ಯೆಗಳಾಗುತ್ತೆ. ಬಿಟ್ರೆ ಒಳ್ಳೇದೇ ಆಗ್ತಾ ಇರುತ್ತೆ, ಆಪರ್ಚುನಿಟೀಸ್ ಬರುವಂಥದ್ದು, ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಅಲ್ಲಿ ತುಂಬಾ ಮುಂದಿರ್ತಾರೆ. ಈ ರೀತಿ ಎಲ್ಲ ಕೆಲವೊಂದು ಶುಭ ಫಲಗಳನ್ನೇ ಶನಿಯಿಂದ ನೋಡ್ಬೋದು. ಸೊ ಅಂತಂದ್ರ ಈ ಒಂದು ಕಟಕ ರಾಶಿಗೆ ಸೊ ಎಷ್ಟು ಪ್ರಮಾಣದಲ್ಲಿ ಶುಭ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ಅಶುಭ ಕೂಡ ಇದೆ. ಅವರು ಬ್ಯಾಲೆನ್ಸ್ ಮಾಡ್ಬೇಕು, ತುಂಬಾ ಮುಖ್ಯವಾಗಿ ಬ್ಯಾಲೆನ್ಸ್ ಮಾಡ್ಬೇಕು. ಅದಕ್ಕೆ ನಾನು ಫಸ್ಟ್ ಹೇಳ್ಬಿಟ್ಟೆ, ಅವರು ತಾಳ್ಮೆ ಸ್ವಭಾವದವರು, ತಡ್ಕೊಳ್ಳೋ ಶಕ್ತಿ ಇದೆ ಅಂತ. ಸೊ ಹಾಗೆ ಈ ಸಮಸ್ಯೆಗಳು ಅಂತ ಬಂದಾಗ ಪರ್ಟಿಕ್ಯುಲರ್ ಆಗಿ ಈ ಕಟಕ ರಾಶಿಯವರು ಯಾವ ಒಂದು ಪರಿಹಾರ ಮಾಡಿದ್ರೆ ಈ ಒಂದು ಸಮಸ್ಯೆಗಳಿಗೆ ಅವ್ರ ಪರಿಹಾರ ಕಟ್ತಾರೆ ನೋಡಿ. ಮೊದಲನೇದಾಗಿ ಅವರ ರಾಷ್ಟ್ರಾಧಿಪತಿ ಆಗಿರುವಂತಹ ಚಂದ್ರ ಅಂತಂದ್ರೆ ನಾವು ಕಣ್ಣಿಗೆ ಕಾಣುವಂತ ದೇವ್ರು. ಸೂರ್ಯ ಚಂದ್ರ ಇಬ್ರೇನೆ ನಮ್ಗೆ ಕಣ್ಣಿಗೆ ಕಾಣುವಂತ ದೇವ್ರು. ಇನ್ ಬಾಕಿ ಎಲ್ಲಾನು ಕೂಡ ಗ್ರಹಗಳು ಇದೆ ಅಂತ ಅನ್ಕೊಂತೀವಿ. ಯಾವಾಗೋ ಒಂದ್ಸತಿ ಈ ಸ್ಟಾರ್ನ ನೋಡಿ, ಆ ಸ್ಟಾರ್ನ ನೋಡಿದಾಗ ಗೊತ್ತಾಗುತ್ತೆ ಇದು ಶುಕ್ರ ಗ್ರಹ, ಇದು ಗುರು ಗ್ರಹ ಅಂತ ನಾವು ಬರಿಗಣ್ಣಲ್ಲಿ ನೋಡೋ ಪ್ರಯತ್ನ ಕೂಡ ಮಾಡ್ತೀವಿ. ಆದ್ರೆ ಇದು ಪ್ರತಿದಿನ ನಾವು ನೋಡ್ತೀವಿ. ಸೂರ್ಯನಾಗ್ಬೋದು, ಚಂದ್ರನಾಗ್ಬೋದು. ಬೆಳಗ್ಗೆ ಸೂರ್ಯ ನೋಡಿದ್ರೆ ಸಾಯಂಕಾಲಷ್ಟು ಚಂದ್ರನ ನೋಡ್ತೀವಿ. ಸೊ ಇವರು ಪ್ರತಿದಿನನು ಇಲ್ಲ ಅಂತಂದ್ರೆ ಪೌರ್ಣಮಿ ದಿವಸ, ಮುಖ್ಯವಾಗಿ ಪೌರ್ಣಮಿ ದಿವಸ ಚಂದ್ರನ ನೋಡ್ಕೊಂಡು ಇವರು ಪ್ರೇಯರ್ ಮಾಡ್ಬೇಕಾಗುತ್ತೆ. ಪ್ರೇಯರ್ ಅಂದ್ರೆ ಅವ್ರಿಗೆ ಏನ್ ಬೇಕು, ಬೆಳದಿಂಗ್ಲ ಚಂದ್ರನ ನೋಡ್ಕೊಳ್ಳಿ, ಕೈ ಮುಕ್ಕೊಂಡು ನಿಮಗೆ ಮನ್ಸಲ್ಲಿ ಏನೆಲ್ಲ ಅನ್ಸುತ್ತೆ, ನಿಮ್ಗೆಲ್ಲ ಏನೆಲ್ಲ ಬೇಕು ನಿಮ್ ಜೀವನಕ್ಕೆ, ಅದನ್ನ ನೀವು ಚಂದ್ರನ ಹತ್ರ ಕೇಳ್ಕೊಳ್ಳಿ. ಪೂರ್ಣಿಮಾ ಚಂದ್ರನೆಲ್ಲ ಕೇಳ್ಕೊಳ್ಳಿ, ಅದರಲ್ಲೂ ಪೌರ್ಣಮಿ ಚಂದ್ರನ ನೀವು ಕೇಳ್ಕೊಬೇಕು ಅವರು. ಅವಾಗ ಏನಾಗುತ್ತೆ, ಅವರ ಅನುಗ್ರಹ ಅವ್ರಿಗೆ ಚೆನ್ನಾಗಿರುತ್ತೆ. ಮತ್ತೆ ಇವಾಗ ಕೆಲವೊಂದು ಅದು ಪ್ರತಿದಿನ 2.5 ದಿವಸಕ್ಕೊಂದ್ಸತಿ ಚೇಂಜ್ ಆದಾಗ ಅಷ್ಟಮದಲ್ಲೂ ಕೂಡ ಚಂದ್ರ ಬರ್ತಾನೆ. 8ನೇ ಮನೇಲಿ ಚಂದ್ರ ಬಂದಾಗ, 12ನೇ ಮನೇಲಿ, 6ನೇ ಮನೇಲಿ ಚಂದ್ರ ಬಂದಾಗ ಇವರು ಸ್ವಲ್ಪ ಏನಾದ್ರು ದಾನ ಧರ್ಮ, ಏನು ಹಾಲು, ಮೊಸರು, ಸಕ್ಕರೆ,
ಈ ತರ ಬಿಳಿ ಪದಾರ್ಥಗಳನ್ನ ದಾನ ಧರ್ಮ ಮಾಡೋದು. ಆಯ್ತಾ, ಇದು ನಿಮ್ಗೆ ಅವಾಗ ನಡೀತಾನೆ ಇರುತ್ತೆ. 2 ದಿನಕ್ಕೆ ಒಂದ್ಸತಿ ಚೇಂಜ್ ಆಗ್ತಾನೆ ಅಂದಾಗ ಸ್ವಲ್ಪ ನಿಯರಲ್ಲೇ ಒಂದ್ ವಾರದಲ್ಲೇ ಒಂದು 2 ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೆ ಯಾವಾಗ್ಲೂ ಮಾಡಕ್ಕಾಗಲ್ಲ ಅಂತಂದ್ರೆ ಮಂತ್ಲಿ ಒಂದ್ಸತಿ ನೀವು ಅನ್ಕೊಳ್ಳಿ ಏನಾದ್ರೂ ನಾನು ಕೊಡ್ಬೇಕು ಅಂತ. ಸೋಮವಾರ ದಿವಸ ಸಾಯಂಕಾಲದಲ್ಲೋ ಅಥವಾ ಬೆಳಗ್ಗೆನಲ್ಲೋ ಹೋಗ್ಬಿಟ್ಟು ಸ್ವಲ್ಪ ಇವತ್ತು ಯಾರಿಗೋ ಒಂದ್ಸತಿ 1 kg ಸಕ್ಕರೆ ತೆಗೆದುಕೊಡಿ, ನೆಕ್ಸ್ಟ್ ಟೈಮ್ ಯಾರಿಗೊಬ್ರಿಗೆ ಅಕ್ಕಿ ತೆಗೆದುಕೊಡಿ. ನೀವು ಇವರು ಜಾಸ್ತಿ ಸ್ವಲ್ಪ ಅನ್ನದಾನ ಮಾಡ್ಬೇಕು. ದೇವಸ್ಥಾನಗಳಿಗೆ ಏನಾದ್ರು ಕೊಡಿಸ್ತೀವಿ ಅಂತಂದಾಗ ಅಕ್ಕಿ ಕೊಡಿಸೋ ಅಂತದ್ದು. ಮತ್ತೆ ಈಶ್ವರನ್ಗೆ ಯಾವಾಗ್ಲೂ ಅಭಿಷೇಕ ಮಾಡಿಸೋದು, ಜಲಾಭಿಷೇಕ ಮಾಡಿಸೋದನ್ನ ಮಾಡಿಸ್ತಾ ಇರ್ಬೇಕು. ಇನ್ನು ಗುರುವಿನ ಸಂಚಾರ ಅಂತ ನೋಡಕ್ ಬಂದಾಗ ನೋಡಿ, ಗುರುಗಳ ದೇವಸ್ಥಾನಕ್ಕೆ ಹೋದ್ ಸ್ವಲ್ಪ ಇವರಿಗೆ ಒಂಚೂರು ಗುರುವಿನ ಸ್ಥಾನ ನಾನು ಹೇಳಿದೆ 3 ಭಾಗ ಮಾಡಿದಾಗ 1 ಭಾಗ ತುಂಬಾ ಚೆನ್ನಾಗಿದೆ ಅಂತ. ಸೊ ಇವ್ರು ಆದಷ್ಟು ದಾನ ಮಾಡ್ಬೇಕು. ಕಡ್ಲೆಕಾಳನ್ನ ಗುರುವಾರ ಕಡ್ಲೆಕಾಳಿಂದ ಏನಾದ್ರು ಮಾಡ್ಕೊಂಡು ಹೋಗಿ ದೇವ್ರಿಗೆ ನೈವೇದ್ಯ ಮಾಡಿಸಿ ಹಂಚೋದು. ಅಥವಾ ಹಳದಿ ಬಣ್ಣದ ಸ್ವೀಟ್, ಇವಾಗೆಲ್ಲ ಕೆಲವ್ರು ಕೆಲ್ಸಕ್ಕೆ ಹೋಗ್ತೀವಿ ಬರ್ತೀವಿ ಮಾಡಕ್ ಟೈಮ್ ಇಲ್ಲ, ಹಳದಿ ಕಲರ್ದು ಸ್ವೀಟ್ಸ್ ತಗೊಳ್ಳಿ, ಕೊಕೊನೆಟ್ ಇಂದ ಮಾಡಿರೋದೆಲ್ಲ ಸಿಗುತ್ತೆ. ಅದನ್ನ ತಗೊಂಡೋಗ್ಬಿಟ್ಟು ದಾನ ಮಾಡಿ ದೇವ್ರ ಮುಂದೆ ಇಟ್ಬಿಟ್ಟು. ಹಳದಿ ಬಟ್ಟೆನ ನೀವು ಯಾರಿಗಾನ ಕೊಡ್ಬೇಕು ಅಂತ ದಾನ ಮಾಡ್ಬೇಕು ಅಂತ ಮನ್ಸಿದಾಗ ಹಳದಿ ಕಲರ್ ಬಟ್ಟೆನ ಕೊಡಿ. ಅಥವಾ ನೀವು ಗುರುವಿನ ಸ್ಥಾನ ಚೆನ್ನಾಗಿ ಬಂದಾಗ ಒಂದು ಹಳದಿ ಕರ್ಚಿಫ್ನ ಜೇಬಲ್ಲಿ ಇಟ್ಕೊಂಡು ಹೋಗೋದು. ಇದೆಲ್ಲ ಮಾಡಿದ್ರೆ ಗುರು ಅನುಗ್ರಹ ಚೆನ್ನಾಗಿರುತ್ತೆ. ಗುರು ಬೀಜ ಮಂತ್ರಗಳನ್ನ ಕೂಡ ಪಠನೆ ಮಾಡ್ಕೋಬಹುದು. ಇನ್ನ ಕೇತುವಿನ ಸ್ಥಾನ ಅಂತ ನೋಡಕ್ ಬಂದಾಗ ಗಣಪತಿಯ ಧ್ಯಾನ ಜಾಸ್ತಿ ಮಾಡೋದು, ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರೋಂಥದ್ದು, ಆಮೇಲೆ ಬೀದಿ ನಾಯಿಗಳಿಗೆ ಆಹಾರನ ಅರ್ಪಿಸೋದು, ಇದೆಲ್ಲಾನು ಕೂಡ ಕೇತುವಿನ ಒಂದು ಅನುಗ್ರಹ ಇವ್ರಿಗೆ ಚೆನ್ನಾಗಾಗತ್ತೆ. ಇನ್ನ ರಾಹು ಅಂತ ಬಂದಾಗ ಲಲಿತ ಸಹಸ್ರನಾಮ ಕೇಳೋದು, ಅಥವಾ ದುರ್ಗಾ ಸಪ್ತಶತಿ ಕೇಳೋದು ಅಥವಾ ಭಾನುವಾರದ ದಿವಸ ರಾಹುಗಾಲದಲ್ಲಿ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಇವ್ರಿಗೆ ಏನು ನನ್ಗೆ ಅದೆಲ್ಲ ಮಾಡಕ್ ಆಗ್ತಿಲ್ಲ, ನಂಗೆಲ್ಲ ಕೇಳಕ್ ಆಗ್ತಿಲ್ಲ ಅಂದ್ರೆ ಹೋಗಿ ಒಂದ್ 10 ನಿಮಿಷ ಧ್ಯಾನ ಮಾಡ್ಕೊಂಡು ಬನ್ನಿ. ನೀವ್ ಏನು ಕೇಳ್ಕೊಂಬೇಡಿ, ಬರೀ ಕೂತ್ಕೊಳ್ಳಿ, ಅದು ಗುಡ್ ವೈಬ್ರೇಷನ್ ಸಿಕ್ಕತ್ತೆ ನಿಮ್ಗೆ. ಕೆಲವ್ರು ಏನ್ ಹೇಳ್ತಾರೆ, ಇವ್ರು ದೇವಸ್ಥಾನ ಅಂತಾರೆ, ಯಾವಾಗ್ಲೂ ದೇವಸ್ಥಾನಕ್ಕೆ ಹೋಗಕ್ಕಾಗತ್ತ ಅಂತ. ಹೋಗ್ಬೇಕು, ನಿಮ್ಗೆ ಒಳ್ಳೇದಾಗ್ಬೇಕಂದ್ರೆ ನೀವು ಹೋಗ್ಬೇಕು. ಅದು ಏನಂದ್ರೆ ಒಂದು ಇರೋಂತ ಒಂದು ಪ್ಲೇಸು. ರೆಗ್ಯುಲರ್ ಆಗಿ ಹೋಗಿ ಸಂಸಾರ ಬಿಟ್ಟು ಭಜನೆ ಮಾಡಿ ನಾವೇನ್ ಅದನ್ನ ಹೇಳ್ತಾ ಇಲ್ಲ. ಹೋಗಿ ಒಂದ್ 10 ನಿಮಿಷ ಕುತ್ಕೊಳ್ಳಿ, 10 ನಿಮಿಷ ಮೆಡಿಟೇಷನ್ ಮಾಡ್ಕೊಂಡು ಬನ್ನಿ. ಇವಾಗ ನಿಮ್ಗೆ ಸಮಯ ಇದ್ರೇನೆ ಹೋಗಿ, ಇಲ್ಲ ಮನೆಯಲ್ಲೇ ಮಾಡಿ. ಯಾಕಂದ್ರೆ ಈಗ ಟೈಮ್ ಸ್ಕೆಡ್ಯೂಲ್ ಕೂಡ ಹಂಗೆ ಇದೆ ಎಲ್ಲರಿಗೂ. ಇವಾಗ ನಾವು ಹೇಳಿದ ಮಾತ್ರಕ್ಕೆ ನಾವೇ ಡೈಲಿ ಹೋಗೋದಕ್ಕಾಗೋದಿಲ್ಲ. ಮನೇಲಿ ಪ್ರೇಯರ್ ಮಾಡ್ಕೊಂತೀವಿ, ಹಂಗಂತ ನಾವು ಬಿಡೋದಿಲ್ಲ. ನಮ್ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ನಮ್ ಕೆಲಸನೇ ದೇವ್ರು ಕರೆಕ್ಟ್. ಅದ್ರ ಜೊತೆನಲ್ಲಿ ಮನೆಯಲ್ಲೇ ಕುತ್ಕೊಂಡು ಸ್ವಲ್ಪ ಧ್ಯಾನ ಮೆಡಿಟೇಷನ್ ಮಾಡ್ಕೊಂಡಾಗ ನೆಗೆಟಿವಿಟಿನ ಸ್ವಲ್ಪ ನಾವು ತಡ್ಕೊಂಡು ಹೋಗ್ಬೋದು. ಇನ್ನ ಶನಿಯ ಯಾಕಂದ್ರೆ ರಾಹು ಇವ್ರಿಗೆ 8ನೇ ಮನೆಯಲ್ಲಿ ಇದ್ದಾನೆ. ಸೊ ಈ ಒಂದು ಕಾರಣಕ್ಕೆ ಅವ್ರು ಸ್ವಲ್ಪ ಆರಾಧನೆ ಜಾಸ್ತಿ ಮಾಡೋದು ತುಂಬಾ ಒಳ್ಳೇದು. ಅದಕ್ಕೆ ಸಂಬಂಧಪಟ್ಟಿದ್ದ ದಾನ ಧರ್ಮ, ಉದ್ದಿನೊಡೆ ದಾನ ಮಾಡ್ಬೇಕು ಅವರು. ಶನಿವಾರದ ದಿವಸ ಉದ್ದಿನೊಡೆನ ಇವಾಗೇನು ಯಾರಿಗಾನ 2 ಕೊಡ್ಲಿ ಸಾಕು. 2 ಉದ್ದಿನೊಡೆ ಒಂದು ಪ್ಯಾಕೆಟ್ ಕಟ್ಟಿಸ್ಕೊಳ್ಳಿ. ಎಲ್ಲಾರು ಭಿಕ್ಷೆ ಬೇಡವರು, ತುಂಬಾ ಕಷ್ಟದಲ್ಲಿರೋರು, ಕೈ ಕಾಲು ಇಲ್ದಿರೋರು ಕೊಡಿ ಸಾಕು. ಜಾಸ್ತಿ ಅದಕ್ಕಿಂತ ಜಾಸ್ತಿ ಏನ್ ಮಾಡಿದ್ರು ಪರವಾಗಿಲ್ಲ. ಇನ್ನ ಶನಿ ಮಹಾತ್ಮ ಅಂತ ಬಂದಾಗ ಪ್ಲೇಸ್ಮೆಂಟ್ ಚೆನ್ನಾಗಿದೆ, ಒಳ್ಳೇದನ್ನೇ ಮಾಡ್ತಾ ಇದ್ದಾರೆ. ಸ್ವಲ್ಪ ನೀವು ಚೂರು ದಾನ ಧರ್ಮ ಮಾಡ್ಕೊಂಡು ಅಥವಾ ಕೆಳಗಡೆ ಮಟ್ಟದಲ್ಲಿರೋರಿಗೆ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಕೊಂಡು ನಿಮ್ ಕೈಲಿ ಏನೇನು ಕೊಡಕ್ ಸಾಧ್ಯನೋ ಅದನ್ನ ಕೊಡಿ. ಆಗ್ಲಿಲ್ವಾ ನಿಮ್ ಕೈಲಿ ಏನು ಕೊಡಕ್ಕೆ ಆಗ್ತಿಲ್ಲ ಅಂತಂದ್ರೆ ಕೆಳಗಡೆ ಮಟ್ಟದಲ್ಲಿರೋ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ನೋಡಿ. ಕೆಳಗಡೆ ಮಟ್ಟ ಅಂದಿದ್ ಮಾತ್ರಕ್ಕೆ ಕೀಳಾಗಿ ಮಾತಾಡೋದು ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರ ಅನುಗ್ರಹನೂ ಕೂಡ. ಮತ್ತೆ ಹಾನೆಸ್ಟ್, ನನ್ನ ಕೆಲ್ಸನೇ ದೇವ್ರು ಅಂತ ಪ್ರೀತಿಸಿದ್ರು ಕೂಡ ಶನಿಗ್ರಹ ಒಲಿತಾನೆ. ನಾನು ಇವಾಗ ಕೆಲವ್ರು ಹೇಳ್ತಾರೆ ನೋಡಿ, ನಾನ್ ಕೆಲಸ ಮಾಡಿದ್ರೆ ತಾನೇ ದುಡ್ಡು ಬರುತ್ತೆ, ನನ್ನ ಕೆಲಸನೇ ನನಗೆ ದೇವ್ರು ಅಂತ ಹೇಳ್ತಾರೆ. ಸೊ ಕೆಲ್ಸನ ತುಂಬಾ ಪ್ರೀತಿಸ್ತಾರೆ. ಕೆಲವರು ಮಾಡ್ತಿರೋ ಕೆಲಸನೇ ಬೈಕೊಂಡು ಕೆಲಸ ಮಾಡ್ತಾರೆ. ಅದನ್ನ ಮಾಡ್ಬೇಡಿ, ನಿಮ್ ಕೆಲಸನ ನೀವು ಪ್ರೀತಿಸ್ಕೊಂಡು ಕೆಲಸ ಮಾಡಿ. ಖಂಡಿತವಾಗ್ಲೂ ಅದಕ್ಕೂ ಕೂಡ ಶನಿಗ್ರಹದ ಒಂದು ಅನುಗ್ರಹ ಖಂಡಿತವಾಗ್ಲೂ ಇರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, 2026 ಕಟಕ ರಾಶಿಯ ವರ್ಷ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಸಿಂಹ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.